ವಿವರ್ಸ್, ನಾಗವೇಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ರವೆ ಇಡ್ಲಿ. ಸೊ ನಾನಿಲ್ಲಿ ಇನ್ಸ್ಟೆಂಟ್ MTR ರವೆ ಇಡ್ಲಿ ಮಿಕ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಇನ್ನೂ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ 2 ಗ್ಲಾಸಷ್ಟು MTR ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸನ್ನು ತೊಗೊಂಡಿದ್ದೀನಿ. ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ, ಕಾಯಿ ತುರಿ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ. ಇದಕ್ಕೆ ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿಯನ್ನು ಕ್ಲೀನಾಗಿ ತೊಳೆದು ತುರಿದು ಇಟ್ಕೊಂಡಿದ್ದೀನಿ. ಇದು 1 ಟೇಬಲ್ ಸ್ಪೂನ್ ಅಷ್ಟಿದೆ ಶುಂಠಿ. ಗೋಡಂಬಿ ಬೇಕಾಗುತ್ತೆ, ಇದು ಆಪ್ಷನಲ್ಲು. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಯಿಲ್ ಬೇಕಾಗುತ್ತೆ 2 ಟೇಬಲ್ ಸ್ಪೂನಷ್ಟು. ಉಪ್ಪು ರುಚಿಗೆ ತಕ್ಕಷ್ಟು. ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡಿ, ಅರ್ಧ ಟೀ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಬೇಕಿಂಗ್ ಪೌಡರ್ ಅರ್ಧ ಸ್ಪೂನ್ ಬೇಕಾಗುತ್ತೆ. ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲಿ 2 ಗ್ಲಾಸಷ್ಟು ರವೆ ತೊಗೊತಾ ಇದ್ದೀನಿ. ಸೊ 2 ಗ್ಲಾಸ್ಗೆ ನೀವು 1 ಗ್ಲಾಸಷ್ಟು ಹಾಕಿದ್ರೆ ಮೊಸರು ಸಾಕಾಗುತ್ತೆ. 1 ರಿಂದ 1.5 ಗ್ಲಾಸಷ್ಟು ಮೊಸರನ್ನು ಯೂಸ್ ಮಾಡ್ಕೊಳ್ಳಿ. ಮೊದಲಿಗೆ ಒಗ್ಗರಣೆ ಹಾಕೋಬೇಕಾಗುತ್ತೆ. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕೋತೀನಿ. ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತೀನಿ. ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿನ ತೆಕ್ಕೊಬಿಡ್ತೀನಿ ಒಂದು ಪ್ಲೇಟ್ಗೆ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದೊಂದು ಸ್ವಲ್ಪ ಲೈಟಾಗಿ ಮಾಡಿಸ್ಕೊಳ್ಳೋಣ. ಶುಂಠಿ ತುರಿಯನ್ನು ಹಾಕೋತೀನಿ. ಸ್ವಲ್ಪ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಬಾಣಲಿ ಬಿಸಿ ಇರುವಾಗಲೇ ರವೆಯನ್ನು ಸೇರಿಸ್ಕೊಂಡ್ಬಿಡೋಣ. ಇದಕ್ಕೆ ನೋಡಿ 2 ಗ್ಲಾಸಷ್ಟು ರವೆ ಹಾಕ್ತಿದ್ದೀನಿ. ಈ ಬಾಣಲಿ ಬಿಸಿ ಏನಿದೆಯೋ ಅದರಲ್ಲೇ ಈ ರವೆನ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಏಕೆಂದರೆ ರೆಡಿಮೇಡ್ ಮಿಕ್ಸ್ ಆದ್ದರಿಂದ ಮೊದಲೇ ಅದರಲ್ಲಿ ಫ್ರೈ ಮಾಡಿರ್ತಾರೆ. ಒಂದು 2 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಶುಂಠಿದು ಪರಿಮಳ ತುಂಬ ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇದೆ. ಅರ್ಧದಷ್ಟು ಮೊಸರು ಹಾಕ್ಕೊಳ್ಳೋಣ ಮೊದಲಿಗೆ. ಮಿಕ್ಕಿದ ಅರ್ಧ ಭಾಗನ ಆಮೇಲೆ ಹಾಕ್ಕೊಳ್ಳೋಣ. ನೋಡಿ, ಇದು ಆಮೇಲೆ ಹಾಕೋತೀನಿ. ಇದನ್ನ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇನ್ನು ಒಂದು 2 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡೋಣ. 2 ನಿಮಿಷ ಆಗಿದೆ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತೀನಿ. ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅಡುಗೆ ಸೋಡಾ ಅರ್ಧ ಸ್ಪೂನಷ್ಟು ಹಾಕ್ತೀನಿ. ಬೇಕಿಂಗ್ ಪೌಡರ್ ನೋಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ತೀನಿ. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎರಡನ್ನೂ ಯೂಸ್ ಮಾಡಿದ್ದೀನಿ. ಸೊ ಎರಡನ್ನೂ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಮೊದಲೇ ಇನ್ಸ್ಟೆಂಟ್ ಮಿಕ್ಸಲ್ಲಿ ಉಪ್ಪನ್ನು ಸೇರಿಸಿರ್ತಾರೆ. ಆದರೂ ನಾವೀಗ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಎಕ್ಸ್ಟ್ರಾ ಹಾಕಿದ್ದೀವಲ್ವ, ಅದಕ್ಕೊಂದು ಸ್ವಲ್ಪ ನೋಡಿ ಸ್ವಲ್ಪ ಬೇಕಾಗುತ್ತೆ ಉಪ್ಪು. ಇದಕ್ಕೆ ಉಳಿದಿರುವಂತಹ ಮೊಸರನ್ನು ಸೇರಿಸ್ಕೊತೀನಿ. ಸ್ವಲ್ಪ ನೀರನ್ನು ಹಾಕೋತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಮೊಸರು, ಅರ್ಧ ಮಜ್ಜಿಗೆ ಸಹ ನೀವು ಹಾಕೋಬೋದು. ಇಲ್ಲ 1 ಗ್ಲಾಸಷ್ಟು ಗಟ್ಟಿ ಮೊಸರು, ಇಲ್ಲ 1 ಗ್ಲಾಸಷ್ಟು ನೀರನ್ನು ಸಹ ನೀವು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳು ಮಾಡಬಾರ್ದು. ನೋಡಿ, ಅದನ್ನು ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ನೀರನ್ನು ಬಿಸಿ ಮಾಡೋಕ್ಕೆ ಸ್ಟವ್ ಮೇಲೆ ಇಡಬೇಕು. ಸ್ವಲ್ಪ ತುಪ್ಪವನ್ನು ಹಾಕಿ ಗ್ರೀಸ್ ಮಾಡಿ ಇಟ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಡ್ಲಿಗೆ. ಕಲಸಿದ ತಕ್ಷಣ ಪ್ಲೇಟ್ಗೆ ಹಾಕಿ ನಂತರ ತಕ್ಷಣವೇ ನಾವು ಹಬೆಯಲ್ಲಿ ಬೇಯಕ್ಕೆ ಇಡಬೇಕು. ಜಾಸ್ತಿ ಇದನ್ನು ನೆನೆಸಕ್ಕೆ ಹೋಗಬೇಡಿ. ಗೋಡಂಬಿಯನ್ನು ಇಡ್ತೀನಿ.
ಮಿನಿಟ್ಸ್ವರೆಗೂ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. 15 ನಿಮಿಷ ಆಗಿದೆ, ಚೆಕ್ ಮಾಡೋಣ. ಇದನ್ನು ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡಿದ್ರೆ ಟಚ್ ಮಾಡಿ ನೋಡಿ. ಕೈಗೆ ಅಂಟಬಾರ್ದು. ಸೊ ಇವಾಗ ಇದು ಬೆಂದಿದೆ. ಮತ್ತೆ ಈ ಥರ ಕ್ಲೋಸ್ ಮಾಡಿ ಇಟ್ಬಿಡಿ. ಮತ್ತೆ ಇದು 10 ನಿಮಿಷದವರೆಗೂ ತಣ್ಣಗಾಗಲಿ. 5ರಿಂದ 10 ನಿಮಿಷ ಬೇಕಾಗುತ್ತೆ ತಣ್ಣಗಾಕೋಕ್ಕೆ. ತಣ್ಣಗಾದ ನಂತರನೇ ತೆಗಿಬೇಕು. ನೋಡಿದ್ರೆ ತೆಗೆದಿದ ತಕ್ಷಣ ಈಸಿಯಾಗಿ ಬರುತ್ತೆ. ರವೆ ಇಡ್ಲಿ ಜೊತೆಗೆ ಚಟ್ನಿ ರುಬ್ಕೊಳ್ಳೋಣ. ಕಾಯಿ ಚಟ್ನಿ ರುಬ್ಕೊಳ್ಳೋಣ. ಹುರ್ಗಡ್ಲೆ ಅಂದರೆ ಕಡಲೆಪಪ್ಪು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಕಾಯಿ ತುರಿ ಅರ್ಧ ಕಪ್ಪು, ಹುಣಸೆ ಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ, ಪುದೀನ ಸ್ವಲ್ಪ ಇಟ್ಕೊಂಡಿದ್ದೀನಿ, ಸಾಲ್ಟ್ ಬೇಕಾಗುತ್ತೆ ಟೇಸ್ಟ್ಗೆ. ಮೊದಲಿಗೆ ನಾವು ಕಾಯಿ ತುರಿ ಕಡಲೆ ಎರಡನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣು, ಹಸಿಮೆಣಸಿನ್ಕಾಯಿ ಹಾಕೋತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಳೋಣ. ಕಾಯಿ ಕಡಲೆ ರುಬ್ಬಿದಾಗಿದೆ. ಸಾಲ್ಟ್ ಹಾಕೋತೀನಿ. ಕೊನೆಯಲ್ಲಿ ಕೊತ್ತಂಬರಿ ಪುದೀನ ಹಾಕ್ಕೊಂಡು ರುಬ್ಕೊಳ್ಳೋಣ. ಇನ್ಸ್ಟೆಂಟ್ ರವಾ ಇಡ್ಲಿ ರೆಡಿಯಾಗಿದೆ. ಕಾಯಿ ಚಟ್ನಿ ಜೊತೆಗೆ ಇದ್ರ ಮೇಲೆ ಸ್ವಲ್ಪ ಬೇಕಿದ್ದರೆ ತುಪ್ಪವನ್ನು ಈ ಥರ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ಹ್ಯಾಪಿ ಕುಕ್ಕಿಂಗ್.